ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸಿಂಪಲ್ಲಾಗಿ ನಾನು ಮಾಡೋ ರೀತಿಯಲ್ಲಿ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ಹೇಳ್ತೀನಿ. ಅರ್ಧ ಚಮಚ ಸೋಂಪು ಕಾಳು, 2 ಪಲಾವ್ ಎಲೆ, 1 ನಕ್ಷತ್ರ ಹೂವು, 1 ತುಂಡು ಚಕ್ಕೆ, 2 ಏಲಕ್ಕಿ, 4 ರಿಂದ 5 ಲವಂಗ, 10 ಕಾಳು ಮೆಣಸು, ಸ್ವಲ್ಪ ಕರಿಬೇವು, 2 ಕಾಯಿ ಮೆಣಸು, 1 ಮೀಡಿಯಮ್ ಸೈಜಿನ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅರ್ಧ ಕಪ್ಪು ಮೊಸರು, 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1.5 ಚಮಚ ಗರಂ ಮಸಾಲ ಹುಡಿ, 2 ಚಮಚ ಮೆಣಸಿನ ಹುಡಿ, ಅರ್ಧ ಚಮಚ ಅರಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 4 ರಿಂದ 5 ಬೀನ್ಸ್ ಮತ್ತು 2 ಕ್ಯಾರೆಟನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಹಸಿರು ಬಟಾಣಿ ಬದಲು ಬಿಳಿ ಬಟಾಣಿ ತಗೊಂಡಿದ್ದೀನಿ, ಮೊದಲೇ ನೆನೆಸಿಟ್ಕೊಂಡಿದ್ದೆ. ಈ ಲೋಟದ ಅಳತೆಯಲ್ಲಿ 1 ಕಾಲರಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನಂತರ ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ 4 ರಿಂದ 5 ಚಮಚ ತೆಂಗಿನ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಇಲ್ಲಾಂದರೆ ಪಲಾವ್ ಡ್ರೈ ಆಗುತ್ತೆ. ತೆಂಗಿನ ಎಣ್ಣೆ ಇಲ್ಲದವರು ಬೇರೆ ಅಡುಗೆ ಎಣ್ಣೆ ಅಥವಾ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬಹುದು. ಎಣ್ಣೆ ಕಾದ ನಂತರ ನಾನು ಗರಂ ಮಸಾಲ ಐಟಮ್ ಸೇರಿಸ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಉರಿಯಲ್ಲಿರಬೇಕು. ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿ, ಕಾಯಿ ಮೆಣಸು ಹಾಗೆ ಕರಿಬೇವು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅದಕ್ಕೆ ಟೊಮೆಟೊ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ನಂತರ ನಾನಿಲ್ಲಿ ಬಟಾಣಿ ಹಾಗೆ ಕ್ಯಾರೆಟ್, ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಸುಲಭವಾಗಿ ಮಾಡಬಹುದು, ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಪಲಾವ್ ರೆಸಿಪಿ. ನಂತರ ಇದಕ್ಕೆ ಮಸಾಲ ಐಟಮನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರ್ಧ ಕಪ್ಪು ಮೊಸರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು ಇಷ್ಟ ಇಲ್ಲದಿದ್ದರೆ ಕೊನೆಗೆ ನಿಂಬೆ ರಸ ಸೇರಿಸ್ಕೊಳ್ಬೋದು. ನಾನು ಈ ಲೋಟದ ಅಳತೆಯಲ್ಲಿ ರೈಸ್ ತಗೊಂಡಿದ್ದೆ, ಅದೇ ಲೋಟದಲ್ಲಿ 3 ಲೋಟದಷ್ಟು ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಬೇಕು. ನಂತರ ಇದಕ್ಕೆ ರೈಸ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರಬೇಕು. ಉಪ್ಪು ಕಡಿಮೆ ಆಗಿದ್ದರೆ ಇವಾಗ ಸೇರಿಸ್ಕೊಳ್ಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಬೋದು. ನಂತರ ಮುಚ್ಚಳ ಮುಚ್ಚಿ 2 ವಿಸಿಲಲ್ಲೇ ಚೆನ್ನಾಗಿ ಬೇಯುತ್ತೆ. ನಾನು ಇಲ್ಲಿ 2 ವಿಸಿಲ್ ಕೂಗಿಸ್ತಿದ್ದೀನಿ. ನಂತರ ಕುಕ್ಕರ್ ತಣ್ಣಗಾದ ಮೇಲೆ ಮುಚ್ಚಳ ಓಪನ್ ಮಾಡ್ಕೋತಾ ಇದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ತಳನೂ ಹಿಡ್ದಿಲ್ಲ, ಚೆನ್ನಾಗಿ ಬಂದಿದೆ, ಡ್ರೈನೂ ಆಗಿಲ್ಲ, ತರಿತರಿಯಾಗಿ ಬಂದಿದೆ. ತುಂಬ ಮಿಕ್ಸ್ ಮಾಡ್ಕೋಬಾರ್ದು. ತುಂಬ ಸಾಮಗ್ರಿ ಏನು ಬೇಡ, ಮನೆಯಲ್ಲಿದ್ದ ಐಟಮಿಂದ ಸುಲಭವಾಗಿ ಮಾಡಬಹುದಾದ ಪಲಾವ್ ರೆಸಿಪಿ ಇದು. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.